ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿ ತಿಂಗಳು 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನೀವು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಆಗ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಸೇವಾ ಸಿಂಧು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಸೇವಾ ಸಿಂಧಲ್ಲಿ ನಿಮ್ಮ ಲಾಗಿನ್ ಐಡಿ, ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಹಾಕಿ, ನಿಮ್ಮ ಪಾಸ್ವರ್ಡ್ ಹಾಕಿ, ಅಲ್ಲಿ ಕಾಣ್ತಿರೋಂತಹ ಕ್ಯಾಪ್ಚಾ ಇದೆ ನೋಡಿ 833211 ಅಂತ, ಅದನ್ನು ಹಾಕಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಮೇಲೆ ನಿಮ್ಮ ನೇಮ್ ಇರುತ್ತೆ, ಮ್ಯಾನೇಜ್ ಪ್ರೊಫೈಲ್ ಅಂತ ಇದೆ, ಕೆಳಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಬರುತ್ತೆ. ಇಲ್ಲಿ ಸರ್ಚ್ ಬಾರಲ್ಲಿ ಯುವ ನಿಧಿ ಅಂತ ಟೈಪ್ ಮಾಡಿ. ಯುವ ನಿಧಿ ಅಂತ ಟೈಪ್ ಮಾಡಿದ್ರೆ ಯುವ ನಿಧಿಗೆ ನಿಮಗೆ 3 ಆಪ್ಷನ್ ಬರುತ್ತೆ: ಅಪ್ಲಿಕೇಶನ್ ಹಾಕೋದಕ್ಕೆ, ಮತ್ತು ಸೆಲ್ಫ್ ಡಿಕ್ಲರೇಷನ್, ಮತ್ತೊಂದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ. ನೀವು ಸೆಲ್ಫ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ. ಆಧಾರ್ ನಂಬರ್ ಹಾಕಿದ್ಮೇಲೆ OTP ಬರುತ್ತೆ. OTPಗೆ 2 ಮಿನಿಟ್ ವ್ಯಾಲಿಡ್ ಇರುತ್ತೆ. ಅಷ್ಟರಲ್ಲಿ OTPನ ಎಂಟರ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಡಾಟಾ ಫಿಟ್ಸ್ ಆಗುತ್ತೆ. ಅದಾದಮೇಲೆ ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಇರುತ್ತೆ. ಅಂದರೆ ನೀವೆಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ, ನಿಮಗೆ ESI PF ಏನೂ ಬರ್ತಾ ಇಲ್ಲ, ಸರ್ಕಾರದ ಸೌಲಭ್ಯ ನಾನು ಪಡಿತಾ ಇಲ್ಲ, ನಾನು ಇನ್ನೂ ಕೂಡ ನಿರುದ್ಯೋಗಿ ಆಗಿರ್ತೀನಿ ಅನ್ನೋದಕ್ಕೆ ಒಂದು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಅದಾದಮೇಲೆ ನಿಮಗೆ ಸಬ್ಮಿಟ್ ತೊಗೊಳುತ್ತೆ. ಸಬ್ಮಿಟ್ ತೊಗೊಂಡ್ಮೇಲೆ ನೀವು ಫೈನಲ್ ಪ್ರಿಂಟ್ನ ತೊಗೋಬಹುದು. ಇನ್ನು ಜುಲೈ ತಿಂಗಳು ಸೆಲ್ಫ್ ಡಿಕ್ಲರೇಷನಲ್ಲಿ ಏನಪ್ಪ ಪ್ರಾಬ್ಲಮ್ ಆಗಿದೆ ಅಂದರೆ, ಫೈನಲ್ ಪ್ರಿಂಟ್ಔಟಲ್ಲಿ ಜುಲೈ ತಿಂಗಳದ್ದು ಜೂನ್ ಅಂತಲೇ ಬರ್ತಿದೆ. ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಅದು ಗೌರ್ಮೆಂಟ್ ಸರ್ವರ್ದೇ ಪ್ರಾಬ್ಲಮ್ ಇರೋದ್ರಿಂದ ದೊಡ್ಡ ಇಶ್ಯೂ ಏನೂ ಆಗಲ್ಲ. ಇನ್ನೂ ಸ್ವಲ್ಪ ದಿನ ಬಿಟ್ಕೊಂಡು ಬೇಕಿದ್ರೆ ಟ್ರೈ ಮಾಡಿ. ಆಗ ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಕೊಡೋ ಚಾನ್ಸಸ್ ಏನಾದರೂ ಇತ್ತು ಅಂದರೆ ಅದರಲ್ಲೇ ಚೇಂಜಸ್ ಆಗಿರುತ್ತೆ. ಇಲ್ಲ ಜೂನ್ ತಿಂಗಳು ಅಂತಲೇ ಇದೆ ಅಂದರೆ ಅದಕ್ಕೂ ಕೂಡ ನೋ ಪ್ರಾಬ್ಲಮ್, ಸರಿ ಹೋಗುತ್ತೆ. ಅದು ಅಪ್ಲಿಕೇಬಲ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಟೈಮಿಂಗ್ಸ್ ಈಗಾಗಲೇ ಹೇಳಿದ್ದೀನಿ. 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಕೊಟ್ಬಿಡಬೇಕು. ಡಿಕ್ಲರೇಷನ್ ಕೊಡೋದು ಮರ್ತೋದ್ರೆ ಆ ಮಂತಿನ ಅಮೌಂಟು ನಿಮಗೆ ಬರೋದಿಲ್ಲ. ಇನ್ನೂ ಏನಪ್ಪ, ನೀವೇನಾದರೂ ಅಪ್ಲಿಕೇಶನ್ ಹಾಕಿಸ್ಬೇಕು ಅಂತಿದ್ರೆ, ಅಥವಾ ಯುವ ನಿಧಿ ಸ್ಟೇಟಸ್ ಚೆಕ್ ಮಾಡೋದಕ್ಕೆ, ಅಥವಾ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತೀನಿ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಈ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತೀನಿ. ನೀವಿನ್ನೂ ಯುವ ನಿಧಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ತಕ್ಷಣ ಜಾಯ್ನ್ ಆಗಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.